ಗುಡ್ ಮಾರ್ನಿಂಗ್ ವೆಸ್ಟೇಜ್. ನನ್ನ ಹೆಸರು ಸೃಷ್ಟಿ ಅಡ್ಪದ್ ಅಂತ. ನಾನು ಇವಾಗೇನು ಟಾಪಿಕ್ ತೊಗೋತಿದ್ದೇನೆ ಅಂದರೆ ಬೆಳಗ್ಗೆ ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ವ ಪೇಸ್ಟು, ಅದನ್ನು ಈ ವೆಸ್ಟೇಜಲ್ಲಿ ಡಿಫ್ರೆಂಟ್ ಇದೆ. ಯಾವ ಥರ ಅಂದರೆ ಡೆಂಟ್ ಅಶ್ಯೂರ್ ಟೂತ್ಪೇಸ್ಟ್ ಅಂತ. ಇದನ್ನು ಏನಿಂದ ಮಾಡಿರ್ತಾರೆ ಅಂದರೆ ನೀಮ್ ಫ್ಲೈಟ್ ಜರ್ಮ್ಸಿಂದ ಮಾಡಿರ್ತಾರೆ. ಆಮೇಲೆ ಗ್ಲೋ ಪ್ರಿವೆಂಟ್ಸ್ ಅಂದರೆ ಕ್ಯಾವಿಟೀಸ್ ಎಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಪ್ರಿವೆಂಟ್ ಮಾಡುತ್ತೆ. ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಸ್ಟ್ರೆಂತ್ ಇರುತ್ತೆ. ಅಂದರೆ ಬೇರೆ ಇದರಲ್ಲಿ ಟೂತ್ಪೇಸ್ಟಲ್ಲಿ ಯಾವ ಕ್ಯಾಲ್ಸಿಯಮ್ಮು ಇರೋಲ್ಲ, ಏನೂ ಇರೋಲ್ಲ. ಇದರಲ್ಲಿ ಕ್ಯಾಲ್ಸಿಯಂ ಸ್ಟ್ರೆಂತ್ ಬೋನ್ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಬಂದುಬಿಟ್ಟು ಇದನ್ನು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಏನೇನು ಇರುತ್ತೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಯೂಸ್ ಮಾಡ್ತಾರೆ. ಆಮೇಲೆ ಸಾರ್ಬಿಟಲ್ ಅಕ್ವಾ ಜೆಲ್ ಯೂಸ್ ಮಾಡ್ತಾರೆ. ಆಮೇಲೆ ಗ್ಲಿಸರಿನ್ ಅಂತ ಯೂಸ್ ಮಾಡ್ತಾರೆ. ಆಮೇಲೆ ಸೋಡಿಯಂ ಸಲ್ಫೇಟ್ ಅಂತ ಇವೆಲ್ಲ ಯೂಸ್ ಮಾಡಿಕೊಂಡು ಈ ಆ್ಯಶ್ಯೂರ್ ಟೂತ್ಪೇಸ್ಟ್ನ ಅಂದರೆ ಮಾಡ್ತಾರೆ ಇದನ್ನು. ಆಮೇಲೆ ಇದ್ರದ್ದು ಬೆನಿಫಿಟ್ಸ್ ಏನಂದರೆ ನೀಮ್ ಫೈಟ್ ಜರ್ಮ್ಸ್ ಅಂದರೆ ನಮ್ಮ ಬಾಯಿನಲ್ಲಿ ಯಾವುದು ಜರ್ಮ್ಸ್ ಅಂದರೆ ಹೊಲಸು, ಆ ಜರ್ಮ್ಸ್ ಏನಾದರೂ ಹೊಲಸು ಹೊರಗಡೆ ಬರಬೇಕಂದ್ರೆ ಇದು ನೀಮ್ ಅಂದರೆ ಬೇವಿನಕಾಯಿದು ಇದರಲ್ಲಿ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಅದ್ರ ಜೊತೆ ಏನು ಮಾಡುತ್ತೆ, ಫೈಟ್ ಮಾಡುತ್ತೆ. ಆ್ಯಂಟಿಬಾಡೀಸ್ ಯಾವ ಥರ ಫೈಟ್ ಮಾಡುತ್ತೋ ಅದೇ ಥರ ಇದನ್ನು ಟೂತ್ಪೇಸ್ಟು ನೀಮ್ ಫೈಟ್ ಮಾಡುತ್ತೆ. ಎದ್ರ ಜೊತೆ ಅಂದರೆ ಜರ್ಮ್ಸ್ ಜೊತೆ. ಆಮೇಲೆ ನೆಕ್ಸ್ಟ್ ಏನಂದರೆ ಗ್ಲೋ ಪ್ರಿವೆಂಟ್ಸ್ ಕ್ಯಾವಿಟೀಸ್, ಅಂದರೆ ನಮ್ಮ ಕ್ಯಾವಿಟೀಸ್ನ ಇದು ಪ್ರಿವೆಂಟ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಏನಂದರೆ ಇದರಲ್ಲಿ ಇದು ನಾವು ಇದರಿಂದ ಹಲ್ಲು ಉಜ್ಜೋದ್ರಿಂದ ನಮ್ಮ ಕ್ಯಾಲ್ಸಿಯಂ ಲೆವೆಲ್, ಅಂದರೆ ನಮ್ಮ ಬಾಡಿನಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಕಮ್ಮಿ ಇರುತ್ತಲ್ವ, ಅದಕ್ಕೆ ಕ್ಯಾಲ್ಸಿಯಂ ಲೆವೆಲ್ ಕಮ್ಮಿ ಆಗೋಕ್ಕೆ ಹೋಗಬಾರ್ದು. ಕ್ಯಾಲ್ಸಿಯಂ ಲೆವೆಲ್ ಸ್ಟ್ರೆಂಥನ್ ಮಾಡುತ್ತೆ ಇದರಲ್ಲಿ. ಆಮೇಲೆ ಗಿವ್ಸ್ ಫ್ರೆಶ್ ಬ್ರೀತ್ ಆ್ಯಂಡ್ ಕೂಲ್ ಸೆನ್ಸೇಷನ್, ಅಂದರೆ ನಾವು ಫ್ರೆಶ್ ಆಗಿ ಯೂಸ್ ಮಾಡಿ ಸೆನ್ಸೇಷನ್ ಎಲ್ಲ ಮಾಡ್ಕೋಬೋದು ಈ ಥರ. ಆಮೇಲೆ ಇದರಲ್ಲಿ ಇದು ರೇಟ್ ಬಂದುಬಿಟ್ಟು ಎಷ್ಟಂದರೆ ನೋಡಿ ಗೈಸ್, ಇದರಲ್ಲಿ ರೇಟ್ ಎಲ್ಲಿದೆ ನೋಡಿ, 90 ರುಪೀಸ್ ಇದು ರೇಟು 90 ರುಪೀಸ್ ಬಂದು 90 ರುಪೀಸಲ್ಲಿ ನಿಮ್ಗೆ ಇಷ್ಟೆಲ್ಲ ಸಿಗುತ್ತೆ ಅಂದರೆ ನಾವು ಇದನ್ನು ಯೂಸ್ ಮಾಡ್ಬೋದಲ್ವಾ. ನೀವೇ ತಿಳ್ಕೊಳ್ಳಿ, ನೀವು ಹೊರಗಡೆ 150 ರುಪೀಸ್ಗೆ 200ಗೆ ಒಂದು ಟೂತ್ಪೇಸ್ಟ್ ತೊಗೋತೀರಾ, ಅದರಲ್ಲಿ ಏನೇನು ಇರ್ತಾವೆ ಒಂದ್ಸಲಿ ಆದರೂ ಓದಿದ್ದೀರಾ. ಬ್ಯಾಕ್ ಸೈಡು ಏನಾದರೂ ಕೊಟ್ಟಿರ್ತಾರೆ, ಅವರು ಎದರಿಂದ ಮಾಡಿರ್ತಾರೆ. ಸ್ವಲ್ಪ ಓದ್ತಾ ಇರಬೇಕು ಇದರಲ್ಲಿ ಏನು ಕೊಟ್ಟಿದ್ದಾರೆ. ನೀವು ಒಂದ್ಸಲಿ ಪರ್ಚೇಸ್ ಮಾಡಿ ನೋಡಿ, ಏನು ಇರುತ್ತೆ ನೀವು ಯೂಸ್ ಮಾಡಿ ನೋಡಿ. ಯಾವ ಥರ ಅಂದರೆ ಇದನ್ನು ವೆಸ್ಟೇಜಲ್ಲಿ ಸಿಗುತ್ತಲ್ವ, ಅಲ್ಲಿ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಇದು MRP ರೇಟ್ ಬಂದುಬಿಟ್ಟು 90 ರುಪೀಸು, DP ಪ್ರೈಸ್ ಬಂದುಬಿಟ್ಟು 63 ರುಪೀಸು. ಏನಂದರೆ ನಾವು ಸೆಲ್ಫಾಗಿ ವೆಸ್ಟೇಜಲ್ಲಿ ಜಾಯಿನ್ ಆದರೆ ಇದು ಕಮ್ಮಿ ರೇಟಲ್ಲಿ ಸಿಗುತ್ತೆ. ಅಲ್ಲಿಗಂದರೆ 30 ರುಪೀಸ್ ನಮಗೆ ಸೇವ್ ಆಗುತ್ತೆ ನಾವಾಗೆ ತೊಗೊಂಡ್ರೆ. ಇವಾಗ ಬೇರೆದವ್ರ ಹತ್ರ ಐಡಿಯಿಂದ ತೊಗೊಂಡ್ರೆ ಅವ್ರಿಗೆ 30 ರೂಪಾಯಿ ಅವ್ರಿಗೆ ಲಾಭ ಆಗುತ್ತೆ. ನಾವೇನಕ್ಕೆ ಅವ್ರಿಗೆ 30 ರೂಪಾಯಿ ಲಾಭ ಮಾಡಬೇಕು, ಅದಕ್ಕೆ ನಾವೇ ಜಾಯಿನ್ ತೊಗೊಳ್ಬೋದು. ಅದಕ್ಕೆ ನಾವು ಇದನ್ನು ಯೂಸ್ ಮಾಡಬೇಕು. ಇದು ಡೆಂಟ್ ಅಶ್ಯೂರ್ ನೋಡಿ ಗೈಸ್, ಈ ಥರ ಇದೆ. ಈ ಥರ ಎಲ್ಲ ಕ್ಯಾವಿಟೀಸ್ ಎಲ್ಲ ನಮ್ಮಲ್ಲಿ ಪ್ರಿವೆಂಟ್ ಆಗುತ್ತೆ. ಆಮೇಲೆ ಎಷ್ಟು ಗ್ರಾಮ್ ಇರುತ್ತೆ ಅಂದರೆ 100 ಗ್ರಾಮ್ ಇರುತ್ತೆ ಇದು. ಈ ಥರ ನಾವು ಓರಲ್ ಕೇರ್ನ ನಮ್ಮ ಪರ್ಸನಲ್ ಹೈಜೀನಲ್ಲಿ ನಮಗೆ ಓರಲ್ ಕೇರ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಓರಲ್ ಹೈಜೀನ್ ಕರೆಕ್ಟ್ ಇಲ್ಲ ಅಂದರೆ ನಮ್ಮ ಬಾಡಿನಲ್ಲೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತವೆ. ಅದಕ್ಕೆ ಓರಲ್ ಕ್ಯಾವಿಟೀಸ್ ಹೈಜೀನ್ ಮೇಂಟೈನ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡಬೇಕು. ಥ್ಯಾಂಕ್ ಯು.